Hello students, welcome to classes. So in this video ನಾನು ನಿಮಗೆ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಮೇಲೆ some KCET questions ಸಾಲ್ವ್ ಮಾಡ್ತೀನಿ. That will definitely help for your preparation for KCET 2023. ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ಈ ಟಾಪಿಕ್ ಮೇಲೆ ಒಂದು ಸಿನಾಪ್ಸಿಸ್ ವಿಡಿಯೋ ಕಳಿಸಿದ್ದೀನಿ. ಆ ವಿಡಿಯೋನ ವಾಚ್ ಮಾಡ್ಕೊಂಡ್ಬಿಟ್ಟು ಬಂದು ಈ ವಿಡಿಯೋನ ನೋಡಿ, ಬಟ್ ಕಂಪ್ಲೀಟ್ ವಿಡಿಯೋ ನೋಡಿ, ಅಂದರೆ ಮಾತ್ರ ಈ ಸಮ್ಸ್ ಎಲ್ಲ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ದಟ್ ಯು ಕ್ಯಾನ್ ಗೆಟ್ ಅನ್ ಐಡಿಯಾ ಟು ಸಾಲ್ವ್ ದ ಕ್ವಶನ್ಸ್ ಆನ್ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಓಕೆ, ನಾವು ದ ಫಸ್ಟ್ ಕ್ವಶನ್ ಈಸ್ ಲೈಕ್ ದಿಸ್. If x plus iy power 1 by 3 is equal to a plus ib, so what is the value of x by a plus y by b? So ನೋಡಿ ಫಸ್ಟ್ ಏನು ಮಾಡೋದು, x plus iy power 1 by 3 is equal to a plus ib. ಸೊ ನಾವು ಇಲ್ಲಿ ಏನು ಮಾಡಬೇಕಾಗತ್ತೆ, ಕ್ಯೂಬಿಂಗ್ ಆನ್ ಬೋತ್ ಸೈಡ್ ಮಾಡಬೇಕಾಗತ್ತೆ. ಸೊ ದಟ್ ಯು ಕ್ಯಾನ್ ರಿಮೂವ್ ದಟ್ ಪವರ್ 1 by 3. ಸೊ ದಟ್ ಯು ವಿಲ್ ಬಿ ಗೆಟಿಂಗ್ ಇನ್ ದ ರೈಟ್ ಹ್ಯಾಂಡ್ ಸೈಡ್ a plus ib power 3. ಸೊ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಯೂಸ್ ಮಾಡಿ. ಹಾಗಾದರೆ ನಿಮಗೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಗೊತ್ತಿರಬೇಕಾಯ್ತು. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್, ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡ್ರೆ ನನಗೆ ಆರ್ ಎಚ್ ಎಸ್ ಪಾರ್ಟ್ ಏನು ಸಿಗುತ್ತೆ, ಲೆಟ್ ಅಸ್ ಸಿ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಮಾಡುವಾಗ ಸ್ವಲ್ಪ ಐ ಬಿ ಪವರ್ 3 ಮಾಡ್ಕೋಬೇಕು, ಪ್ಲಸ್ 3a ಸ್ಕ್ವೇರ್ ಇಂಟು ಬಿ ವ್ಯಾಲ್ಯೂ ಇಲ್ಲಿ ಐ ಬಿ ಆಗುತ್ತೆ, ಪ್ಲಸ್ 3ab ಸ್ಕ್ವೇರ್ ಅಂದರೆ ಇಲ್ಲಿ ಐ ಬಿ ಸ್ಕ್ವೇರ್ ಆಗುತ್ತೆ, ರೈಟ್. ಸೊ ನೆಕ್ಸ್ಟ್ ಎ ಕ್ಯೂಬ್. ಸೊ ನೋಡಿ ಐ ಕ್ಯೂಬ್ ವ್ಯಾಲ್ಯೂ ಮೈನಸ್ ಐ ಇಂಟು ಬಿ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಐ ಬಿ, ನೋ ಚೇಂಜಸ್. ಬಟ್ ಹಿಯರ್ ಐ ಸ್ಕ್ವೇರ್ ವ್ಯಾಲ್ಯೂ ಮೈನಸ್ 1 ಆಗುತ್ತೆ. ಸೊ ದಟ್ ಮೈನಸ್ 3ab ಸ್ಕ್ವೇರ್ ಐ ಕ್ಯಾನ್ ರೈಟ್, ಬಿಕಾಸ್ ಐ ಸ್ಕ್ವೇರ್ ವ್ಯಾಲ್ಯೂ ಈಸ್ ಮೈನಸ್ 1. ಮತ್ತು ನಿಮಗೆ ಇನ್ನೊಂದು ಗೊತ್ತಿರಲಿ, ಐ ಕ್ಯೂಬ್ ವ್ಯಾಲ್ಯೂ ಈಸ್ ಮೈನಸ್ ಐ, ಇವೆರಡನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸಪ್ರೇಟ್ ಮಾಡ್ಕೊಳ್ಳೋಣ ರಿಯಲ್ ಪಾರ್ಟ್ಸ್ ಮತ್ತು ಇಮ್ಯಾಜಿನರಿ ಪಾರ್ಟ್. ಎ ಕ್ಯೂಬ್ ಮೈನಸ್ 3ab ಸ್ಕ್ವೇರ್ ಐ ಥಿಂಕ್ ಈಸ್ ಗೋಯಿಂಗ್ ಟು ಬಿ ಯುವರ್ ರಿಯಲ್ ಪಾರ್ಟ್, ಆ್ಯಂಡ್ ದೆನ್ imaginary part is going to be, if I take plus I common, I get here minus b cube. Look at this, minus I common ತೊಳ್ತಾ ಇದ್ದೀನಿ, ಪ್ಲಸ್ 3a ಸ್ಕ್ವೇರ್ ಬಿ. ಇದು ಐ ಕಾಮನ್ ಆದಮೇಲೆ, ಅಂದರೆ ನೀವು ಐ ಮತ್ತು ಇದು ರಿಯಲ್ ಪಾರ್ಟ್ ಮತ್ತು ಇಮ್ಯಾಜಿನರಿ ಪಾರ್ಟನ್ನು ಸಪ್ರೇಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಈಸಿ ಅನಿಸುತ್ತೆ. ನೋಡಿ, ಈಗ ನಾನು ಕಂಪೇರ್ ಮಾಡ್ಬೋದಲ್ಲ, ಎಕ್ಸ್ ವ್ಯಾಲ್ಯೂ ಈಸ್ ರಿಯಲ್ ಪಾರ್ಟ್ ಮೈನಸ್ 3ab ಸ್ಕ್ವೇರ್, ಈ ಕಡೆ ಇದು ರಿಯಲ್ ಪಾರ್ಟ್ ಆಗುತ್ತೆ, ಆ್ಯಂಡ್ y ಅಂದರೆ ಇಮ್ಯಾಜಿನರಿ ಪಾರ್ಟ್. ಹಿಯರ್ y ವ್ಯಾಲ್ಯೂ ಏನಾಗುತ್ತೆ, ಇಷ್ಟಾಗುತ್ತೆ, ಪ್ಲಸ್ 3a ಸ್ಕ್ವೇರ್ ಬಿ, ರೈಟ್. ನೋಡಿ ನಮ್ಮ ಕ್ವಶನಲ್ಲಿ ಏನಿದೆ, ಎಕ್ಸ್ ಬೈ ಎ ಅಂತ ಇದೆ. ಸೊ ನಾನು ಡಿವೈಡ್ ಎ ಮಾಡಿಬಿಡ್ತೀನಿ ಟು ದಿಸ್ ಎಕ್ಸ್. ಒಂದು ಎ ಕ್ಯಾನ್ಸಲ್ ಆಗಿಬಿಟ್ಟು ಎ ಸ್ಕ್ವೇರ್, ಇಲ್ಲಿ ಎ ಕ್ಯಾನ್ಸಲ್ ಆಗಿಬಿಟ್ಟು ಓನ್ಲಿ ಬಿ ಸ್ಕ್ವೇರ್. ದಿಸ್ ಈಸ್ ಎಕ್ಸ್ ಬೈ ಎ ವ್ಯಾಲ್ಯೂ. ಸಿಮಿಲರ್ಲಿ y ಬೈ ಬಿ ಅಂದರೆ ಬಿನ ಡಿವೈಡ್ ಮಾಡ್ಕೊಂಬಿಡಿ, ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ, ಪ್ಲಸ್ 3a ಸ್ಕ್ವೇರ್. ನೋಡಿ ಎಷ್ಟು ಈಸಿಯಾಗಿ ಸಿಗ್ತಾ ಇದೆ ನಿಮಗೆ. ಸೊ ದಟ್ ನೀವು ಏನು ಮಾಡ್ಬೋದು, ಇವಾಗ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. ಎಕ್ಸ್ ಬೈ ಎ ವ್ಯಾಲ್ಯೂ ನಿಮ್ಮ ಹತ್ರ ಇದೆ ಎ ಸ್ಕ್ವೇರ್ ಮೈನಸ್ 3b ಸ್ಕ್ವೇರ್, ವೈ ಬೈ ಬಿ ವ್ಯಾಲ್ಯೂನ ತೊಗೊಳ್ಳಿ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ 3a ಸ್ಕ್ವೇರ್. ಸೊ ದಿಸ್ ಈಸ್ ದ ಎಡಿಷನ್ ಆಫ್ ದಿಸ್ ಒನ್. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ ಹಿಯರ್ ಎ ಸ್ಕ್ವೇರ್ ಮೈನಸ್ 3b ಸ್ಕ್ವೇರ್ ಪ್ಲಸ್ 3a ಸ್ಕ್ವೇರ್, ಸಾರಿ, a square plus 3a square is 4a square. Understood? ನೋಡಿ ಎಡಿಷನ್ ಕರೆಕ್ಟಾಗಿ ಮಾಡ್ಕೊಳ್ಳಿ. a square plus 3a square is 4a square and this is 4b square. So if I take 4 common, I get the answer 4 into a square minus b square. So option A is the answer for this question. ಇನ್ನೆಲ್ಲ ಆಪ್ಷನ್ಸಲ್ಲಿ ಬೇರೆ ಬೇರೆ ಟರ್ಮ್ಸ್ ಕೊಟ್ಟಿದ್ದಾರೆ, ಓನ್ಲಿ A is the correct answer. Fine. Next, the solution of the equation z square is equal to z bar. Z bar ಅಂದರೆ ಏನಾಗುತ್ತೆ ಇಲ್ಲಿ ಸ್ಟೂಡೆಂಟ್ಸ್, ಮಾಡ್ಯುಲಸ್ ಕಾನ್ಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. z bar ಅಂದರೆ ಕಾನ್ಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಸೊ ದ ವ್ಯಾಲ್ಯೂ ಆಫ್ z is given here, that is x plus iy. ಬೇರೆ ಏನು ವಿಚಾರ ಮಾಡಬೇಡಿ, ಇದೇ ಕ್ವಶನ್ ಅಷ್ಟೇ ವಿಚಾರ ಮಾಡಿ. z ಸ್ಕ್ವೇರ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. z ಸ್ಕ್ವೇರ್ ಏನು ಸಿಗುತ್ತೆ ಅಂತಂದರೆ ಸ್ಕ್ವೇರ್ ಮಾಡಿದರೆ ಸಿಗುತ್ತೆ, ಕರೆಕ್ಟಾ? ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಕರೆಕ್ಟಾ ನೋಡಿ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್, ಈ ಐ ಸ್ಕ್ವೇರ್ ವ್ಯಾಲ್ಯೂ ಮೈನಸ್ 1 ಆಗೋದ್ರಿಂದ ದಿಸ್ ವಿಲ್ ಬಿಕಮ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಐ ಇಲ್ಲಿ ಬರ್ಕೊಳ್ತೀನಿ. ಸೊ ದಟ್ ನಿಮಗೆ ಈಸಿಯಾಗಿ ರಿಯಲ್ ಪಾರ್ಟ್ ಮತ್ತು ಕಾಂಪ್ಲೆಕ್ಸ್ ಪಾರ್ಟ್ ಸಿಗುತ್ತೆ, ಅಂದರೆ ಇಮ್ಯಾಜಿನರಿ ಪಾರ್ಟ್ ಸಿಗುತ್ತೆ.
ನೆಕ್ಸ್ಟ್ ಬನ್ನಿ, ಇಲ್ಲಿ ಜೆಡ್ ಸ್ಕ್ವೇರಲ್ಲಿ ಆ ವ್ಯಾಲ್ಯೂನ ಕಾಪಿ ಮಾಡ್ಕೊಳ್ಳಿ. ಜೆಡ್ ಸ್ಕ್ವೇರ್ ಯು ಗಾಟ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಐ ಇಂಟು 2xy ಈಸ್ ಈಕ್ವಲ್ ಟು ಝೆಡ್ ಬಾರ್ ಅಂತಂದರೆ ದ ಕಾನ್ಜುಗೇಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್. ಅಂದರೆ ಏನಾಗುತ್ತೆ ನೋಡಿ, ಎಕ್ಸ್ ಮೈನಸ್ ಐ ವೈ, ದಟ್ ಈಸ್ ದ ಕಾನ್ಜುಗೇಟ್ ಆಫ್ ಎಕ್ಸ್ ಪ್ಲಸ್ ಐ ವೈ. ಸೊ ರಿಯಲ್ ಪಾರ್ಟು ಮತ್ತು ಇಮ್ಯಾಜಿನರಿ ಪಾರ್ಟನ್ನು ಕಂಪೇರ್ ಮಾಡಿಕೊಡ್ರಿ. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಅ ರಿಯಲ್ ಪಾರ್ಟ್, and then imaginary part will be 2xy is equal to minus y. ಅರ್ಥ ಮಾಡ್ಕೊಳ್ಳಿ, 2xy is the real imaginary part in the LHS, in the RHS minus y if I cancel, I get clearly the value of x, that is minus 1 by 2. ಸೊ x ವ್ಯಾಲ್ಯೂ ಮೈನಸ್ 1 by 2 ಇರೋ ಆಪ್ಷನ್ಸ್ನ ನೋಡ್ಕೊಂಬಿಟ್ರೆ ಆಪ್ಷನ್ ಎ ಬರುತ್ತೆ. ನೀವು ಆಪ್ಷನ್ಸನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಎ ಇಸ್ ದ ಕರೆಕ್ಟ್ ಆನ್ಸರ್ ಅನಿಸುತ್ತೆ, ಬಿಕಾಸ್ ಎಕ್ಸ್ ವ್ಯಾಲ್ಯೂ ಈಸ್ ಮೈನಸ್ 1 by 2. ಇಲ್ಲಿಂದನೂ ಮಾರ್ಕ್ ಮಾಡ್ಬೋದು. ಬಟ್ ಇನ್ ಕೇಸ್ ಎಕ್ಸಾಮಲ್ಲಿ ಮತ್ತೊಂದು ಮೈನಸ್ 1 by 2 ಅಂತ ಏನಾದರೂ ಎಕ್ಸ್ ವ್ಯಾಲ್ಯೂ ಇದ್ದರೆ ಮತ್ತೆ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲೇಬೇಕು. ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ ಅಲ್ಲ. ಇನ್ ದಿಸ್ ಯು ಸಬ್ಸ್ಟಿಟ್ಯೂಟ್ ಎಕ್ಸ್ ವ್ಯಾಲ್ಯೂ ಅಷ್ಟೇ, ಮತ್ತೇನಿದೆ ಇದರಲ್ಲಿ ಕ್ಯಾಲ್ಕುಲೇಷನ್. ಸೊ ಮೈನಸ್ 1 by 2 ಹೋಲ್ ಸ್ಕ್ವೇರ್ ಅಂದರೆ 1 by 4 ಆಗುತ್ತೆ. ದಿಸ್ ವಿಲ್ ಬಿಕಮ್ ಪ್ಲಸ್ ಆ್ಯಂಡ್ ಮೈನಸ್ ವೈ ಸ್ಕ್ವೇರ್ ರೈಟ್ ಹ್ಯಾಂಡ್ ಸೈಡ್ ಹೋಗ್ಬಿಟ್ಟು ಐ ಥಿಂಕ್ 1 by 4 ಪ್ಲಸ್ 1 by 2 ಎಲ್ ಸಿ ಎಮ್ 4 ಆಗುತ್ತೆ. ದಿಸ್ ಇಸ್ 3. ಸಾಲ್ವ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ನೀವು ಅದನ್ನು. ದಿಸ್ ಇಂಪ್ಲೈಸ್ y ವ್ಯಾಲ್ಯೂ ಈಸ್ √3 by 2. ಸೊ ನೋಡಿ, ಯುವರ್ ಕಾಂಪ್ಲೆಕ್ಸ್ ನಂಬರ್ ಈಸ್ ಎಕ್ಸ್ ವ್ಯಾಲ್ಯೂ ಮೈನಸ್ 1 by 2 ಪ್ಲಸ್ y ವ್ಯಾಲ್ಯೂ ಈಸ್ √3 by 2. ಐ ಥಿಂಕ್ ನೋಡಿ, ನಾನು ಹೇಳಿಲ್ವಾ, ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್, solution of this complex number. Coming to one of the important sum, if x plus iy is equal to square root of a plus ib upon c plus id. NCERT ಇದು. ಸೊ ಡೋಂಟ್ ನೆಗ್ಲೆಕ್ಟ್ NCERT. ಈಗ ಹೇಳ್ತಾ ಇದ್ದೀನಿ ನಾನು, NCERT ನೆಗ್ಲೆಕ್ಟ್ ಮಾಡಿದರೆ ನೀವು ಪೂರ CETನ ನೆಗ್ಲೆಕ್ಟ್ ಮಾಡ್ದಂಗೆ. c ಪ್ಲಸ್ ಐ ಡಿ ಇದು ಗಿವನ್ ಇದು. ಸೊ ನನಗೆ ಫಸ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೇಕು. ನೋಡಿ ನೆನ್ಪಿಟ್ಕೊಳ್ಳಿ, ಎಕ್ಸ್ ಪ್ಲಸ್ ಐ ವೈ ಇಂಟು ಎಕ್ಸ್ ಮೈನಸ್ ಐ ವೈ ಗಿವ್ಸ್ ಯು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಅದು ರಿಸಲ್ಟ್. ಅದು ಎಲ್ಲರೂ ನೆನ್ಪಿಡಿ, ಎಕ್ಸ್ ಪ್ಲಸ್ ಐ ವೈ ಇಂಟು ಎಕ್ಸ್ ಮೈನಸ್ ಐ ವೈ ಈಸ್ ಆಲ್ವೇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಯಾಕೆ ಸರ್ ಹಿಂಗಂದರೆ, ಇದು ಝೆಡ್ ಅಂತಂದರೆ ಇದು ಝೆಡ್ ಬಾರ್ ಆಗುತ್ತೆ. ಸೊ ಝೆಡ್ ಇಂಟು ಝೆಡ್ ಬಾರ್ ಈಸ್ ಆಲ್ವೇಸ್ ಮಾಡ್ ಝೆಡ್ ಸ್ಕ್ವೇರ್. ಸೊ ಆ ಫಾರ್ಮಲ್ಲಿ ನಾವು ಇದನ್ನು ಬರ್ಕೊಳ್ತೀವಿ. ಸೊ ನಾನು ಏನು ಮಾಡಿದೆ ಅಂದರೆ ಮಲ್ಟಿಪ್ಲೈ ಎಕ್ಸ್ ಮೈನಸ್ ಐ ವೈ ಮಾಡಿದೆ. ಸೊ ತಾವು ಕೂಡ ಏನು ಮಾಡಿ, ಇಂದ ಆರ್ ಎಚ್ ಎಸ್ ಇದು ಎ ಪ್ಲಸ್ ಐ ಬಿ ಅಪಾನ್ ಸಿ ಪ್ಲಸ್ ಐ ಡಿ. ಇದಕ್ಕೇನು ಮಲ್ಟಿಪ್ಲೈ ಮಾಡಿ, ಇಟ್ಸ್ ನೆಗೆಟಿವ್ ಮಲ್ಟಿಪ್ಲೈ ಮಾಡಿ, ಅಂದರೆ ಎ ಮೈನಸ್ ಐ ಬಿ ಅಪಾನ್ ಸಿ ಮೈನಸ್ ಐ ಡಿ. ಸೊ ಇಲ್ಲಿ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರ್ಕೋಬೋದು. ಸೊ ಆರ್ ಎಚ್ ಎಸ್ ಅಲ್ಲಿ ಅಂಡರ್ ದ ರೂಟ್ ಏನು ಮಾಡೋಣ, ಸ್ವಲ್ಪ ಸ್ಟೆಪ್ಸ್ ರೆಡ್ಯೂಸ್ ಮಾಡ್ತೀನಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗುತ್ತೆ ಹೇಳ್ಬೋದಲ್ಲ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಈ ಸಿ ಪ್ಲಸ್ ಡಿ, ಸಿ ಪ್ಲಸ್ ಐ ಡಿ ಇಂಟು ಸಿ ಮೈನಸ್ ಐ ಡಿ ಕ್ಯಾನ್ ಬಿ ರಿಟರ್ನ್ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಸೊ ಕ್ವಶನಲ್ಲಿ ಕೇಳ್ತಾ ಇರೋದು ಹೋಲ್ ಸ್ಕ್ವೇರ್ ಕೇಳ್ತಾ ಇದ್ದಾರೆ, ಅಂದರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪವರ್ 2 ಈಗ ಸ್ಕ್ವೇರ್ ಮಾಡಿದರೆ ರೂಟ್ ಹೋಗಿಬಿಡುತ್ತೆ. ಸೊ ದಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಪಾನ್ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಸೊ ವೆರ್ ಯು ಕ್ಯಾನ್ ಸಿ ದಟ್ ಆಪ್ಷನ್ ಡಿ is your answer for this question, right? Next, fourth question. If a value is cos theta plus I sin theta, then what is 1 plus a upon 1 minus a? Correct ಆಗಿ ಸಾಲ್ವ್ ಮಾಡೋಣ. ವೆರಿ ಸಿಂಪಲ್ ಇದೆ, ಸ್ಟ್ರೇಟ್ ಅವೇ ಕ್ವಶನ್ ಇದು. 1 plus a upon 1 minus a. a ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. ದಿಸ್ ಈಸ್ a ವ್ಯಾಲ್ಯೂ, ದಿಸ್ ಈಸ್ b ವ್ಯಾಲ್ಯೂ. ಮೈನಸ್ ಇದೆ, ಬ್ರಾಕೆಟ್ ತೊಗೊಂಡ್ರೆ ಈಸಿ ಆಗುತ್ತೆ ನಿಮಗೆ. ಓಕೆ, ದ ಸೇಮ್ a ಐ ಆಮ್ ರೈಟಿಂಗ್ ಇನ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಸೊ ನೆಕ್ಸ್ಟ್ ಇದನ್ನು ನೋಡಿ ಹೆಂಗೆ ಮಾಡ್ತೀನಿ ನಾನು, 1 ಪ್ಲಸ್ ಕಾಸ್ ಥೀಟಾ ಸಪ್ರೇಟ್ ಮಾಡ್ಕೊಳ್ತೀನಿ, ಪ್ಲಸ್ ಐ ಇಂಟು ಸೈನ್ ಥೀಟಾ. ದೆನ್ ಈ ಮೈನಸನ್ನು ಇನ್ಸೈಡ್ ಮಾಡಿದರೆ 1 ಮೈನಸ್ ಕಾಸ್ ಥೀಟಾ, ದೆನ್ ಐ ಗೆಟ್ ಮೈನಸ್ ಸೈನ್ ಥೀಟಾ, ಮೈನಸ್ ಐ ಮರ್ತೋಗಿದ್ದೀನಿ ನೋಡಿ ನಾನಿಲ್ಲಿ, ಮೈನಸ್ ಐ ಸೈನ್ ಥೀಟಾ. ಆಯಿತಾ? ಸೊ ನನಗೆ ಒಂದಿಷ್ಟು ಫಾರ್ಮುಲಾಸ್ ನೆನಪಿದ್ದಾವೆ, ತಮಗೆ ನೆನಪಿದಾವೆಲ್ಲ ಗೊತ್ತಿಲ್ಲ ನನಗೆ. ಪ್ಲೀಸ್ ಟ್ರೈ ಟು ರಿಮೆಂಬರ್. 1 ಪ್ಲಸ್ ಕಾಸ್ ಥೀಟಾ ಫಾರ್ಮುಲಾ ಈಸ್ 2 cos square theta by 2, trigonometry. Next, sin theta formula, half angle formula, 2 sin theta by 2 cos theta by 2, correct? Then denominator, ಮತ್ತೆ 1 minus cos theta is 2 sin square theta by 2 minus I
ಮತ್ತೆ ಸೈನ್ ತೀಟಾ ಫಾರ್ಮುಲಾ, ಅದೇ ಫಾರ್ಮುಲಾ ಮತ್ತೆ ಕಾಪಿ ಮಾಡ್ತೀನಿ. 2 ಸೈನ್ ತೀಟಾ ಬೈ 2 ಕಾಸ್ ತೀಟಾ ಬೈ 2. ವೆರಿ ಸಿಂಪಲ್ ಇದೆ, ಸ್ವಲ್ಪ ಕ್ಯಾಲ್ಕುಲೇಷನ್ ಓರಿಯೆಂಟೆಡ್ ಸಮ್. ಸೊ ನಾನೇನು ಮಾಡೋದು, 2 ಕಾಸ್ ತೀಟಾ ಬೈ 2 ಕಾಸ್ ತೀಟಾ ಬೈ 2 ಕಾಮನ್ ತಗೊಳ್ಳೋದು. 2 cos theta by 2 ಕಾಮನ್ ಇಂಟು ಬ್ರಾಕೆಟ್, ಅಂದರೆ 1 cos theta by 2 ರಿಮೇನ್ಸ್ ಆಸ್ ಇಟ್ ಈಸ್ ದರ್, ಪ್ಲಸ್ I sin theta by 2 as it is. Denominator 2 sin theta by 2 ಕಾಮನ್ ಆಗುತ್ತೆ. 2 sin theta by 2 is common in the bracket. I left with sin theta by 2 minus I cos theta by 2. Important step idu, right? 2 and 2 gets cancelled. Then I left cos by sin, andre cot theta by 2. Cot theta by 2. Nodi, numerator I can't change anything. I'll copy this as it is. But in the denominator, multiply with I. ಅಂದರೆ ಐ ವಾಂಟ್ ಟು ಬ್ರಿಂಗ್ ಇಟ್ ಟು ದ ಸೇಮ್ ಫಾರ್ಮ್. ಐ ಮಲ್ಟಿಪ್ಲೈ ಮಾಡ್ತೀನಿ, ಐ ಸೈನ್ ತೀಟಾ ಬೈ 2. ಸೊ ಇಲ್ಲಿ ಮಲ್ಟಿಪ್ಲೈ ಬೈ ಐ ಆದರೆ ಐ ಸ್ಕ್ವೇರ್ ಆಗಿಬಿಟ್ಟು ಇದು ಪ್ಲಸ್ ಆಗುತ್ತಾ ಡೆಫಿನೆಟ್ಲಿ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಕಾಸ್ ತೀಟಾ ಬೈ 2. ವಾಟ್ ಈಸ್ ದ ಸ್ಟೆಪ್ ಐ ಆಮ್ ಟೇಕಿಂಗ್ ಹಿಯರ್? ಮಲ್ಟಿಪ್ಲೈ ಬೈ ಐ. ಸೊ ನಿಮಗೆ ಅನಿಸುತ್ತೆ ಕಾಸ್ ತೀಟಾ ಬೈ 2 ಪ್ಲಸ್ ಐ ಸೈನ್ ತೀಟಾ ಬೈ 2, ಕಾಸ್ ತೀಟಾ ಪ್ಲಸ್ ಐ ಸೈನ್ ತೀಟಾ ಬೈ 2 ಗೆಟ್ಸ್ ಕ್ಯಾನ್ಸಲ್. ಸೊ ಯು ಲೆಫ್ಟ್ ವಿತ್ ಆನ್ಸರ್ ಕಾಟ್ ತೀಟಾ ಬೈ 2. Please have a look at this calculation. Multiply by I in the denominator. So where you can see that answer, cot theta by 2. This is your answer. Next, if z1, z2, z3 are complex numbers such that mod of z1 equal to mod of z2 equal to mod of z3, and also mod of 1 by z1 plus 1 by z2 plus 1 by z3 is equal to 1, then what is the value of this? So ನಾನು ಇದಕ್ಕೆ ಸ್ಟ್ಯಾಂಡರ್ಡ್ ರಿಸಲ್ಟ್ ಇದನ್ನು ಸಿನಾಪ್ಸಿಸ್ ಅಲ್ಲಿ ಹೇಳಿದ್ದೀನಿ ನಿಮಗೆ. So this can be written as mod of z1 plus z2 plus z3, both are same, hence this is also equal to 1. Option B. If z1 is root 3 plus I root 3, z2 is root 3 plus I, then z1 by z2 lies in. So z1 by z2 ನ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡೋಣ. z1 ಅಂದರೆ ನಿಮಗೆ ರೂಟ್ 3 ಪ್ಲಸ್ ಐ ರೂಟ್ 3 ಇದೆ, z2 ಅಂದರೆ ರೂಟ್ 3 ಪ್ಲಸ್ ಐ ಇದೆ. ಸ್ಟೂಡೆಂಟ್ಸ್ ನೆನಪಿಟ್ಕೊಳ್ರಿ, ಈ ಮಾತು ನಿಮಗೆ ಬೇರೆ ಸಮ್ಸ್ಗೂ ಹೆಲ್ಪ್ ಆಗುತ್ತೆ. ವೆನೆವರ್ ಯು ಹ್ಯಾವ್ ಅ ರ್ಯಾಷನಲ್ ಕಾಂಪ್ಲೆಕ್ಸ್ ನಂಬರ್ಸ್, ಡಿನಾಮಿನೇಟರ್ನ ತೊಗೊಂಡು ರ್ಯಾಷನಲೈಸೇಷನ್ ಮಾಡಬೇಕು. ದಟ್ ವಿಲ್ ಹೆಲ್ಪ್ ಯು ಫಾರ್ ಕನ್ವರ್ಟಿಂಗ್ ಕಾಂಪ್ಲೆಕ್ಸ್ ನಂಬರ್ ಇಂಟು ಎ ಪ್ಲಸ್ ಐ ಬಿ ಆಲ್ಸೋ. ಟು ಕನ್ವರ್ಟ್ ಅ ಗಿವನ್ ಕಾಂಪ್ಲೆಕ್ಸ್ ನಂಬರ್ ಇಂಟು ಎ ಪ್ಲಸ್ ಐ ಬಿ ನೀವು ಈ ಫಾರ್ಮನ್ನು ಯೂಸ್ ಮಾಡಬೇಕಾಗುತ್ತೆ ಇಫ್ ಇಟ್ ಇಸ್ ಅ ರ್ಯಾಷನಲ್. ಸೊ ಏನಂದೆ ನಾನು, ರ್ಯಾಷನಲೈಸೇಷನ್ ಬೈ ಟೇಕಿಂಗ್ ದ ಡಿನಾಮಿನೇಟರ್, ಅಂದರೆ ಮಲ್ಟಿಪ್ಲೈ with root 3 minus I and divide with root 3 minus I. Then you continue with your multiplication method. In the synopsis I explained how to multiply the two complex number. Root 3 into root 3, 3 ಆಗುತ್ತೆ. root 3 into minus I, minus root 3I. I root 3 into root 3, 3I. And I into I square minus 1, E minus will be plus root 3 ಅಷ್ಟೇ. Then denominator a plus b into a minus b ಅಥವಾ z into z bar. z into z bar is mod z square. ಹಾಗಾದರೆ mod z ಏನು ಬರುತ್ತೆ ಇದರದು, ರೂಟ್ 4 ಆಗಿಬಿಟ್ಟು ಐ ಥಿಂಕ್ ರೂಟ್ 3 ಸ್ಕ್ವೇರ್ ಪ್ಲಸ್ 1 ರೂಟ್ 4 ಅಂದರೆ 2 ಬರುತ್ತೆ. 2 ಪ್ಲಸ್ 1 ಚೆಕ್ 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 ಐ ಸಿಂಪ್ಲಿಫೈ. mod z ಸ್ಕ್ವೇರ್ ಅಂದರೆ ರೂಟ್ 3 ಸ್ಕ್ವೇರ್ ಪ್ಲಸ್ 1 ಅಂದರೆ 3 ಪ್ಲಸ್ 1 ಕರೆಕ್ಟ್ ಇದೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ 4 ಈಸ್ ನಥಿಂಗ್ ಬಟ್ 2. ಕರೆಕ್ಟ್ ಸ್ಟೂಡೆಂಟ್ಸ್? ಸೊ 2 ಈಸ್ ದ mod z. ಅಂದರೆ ನನ್ನ ಇಂಟೆನ್ಷನ್ ಏನು, ಸ್ವಲ್ಪ ಬೇಗ ಬರೆದ್ರೆ ಈಸಿ ಆಗುತ್ತೆ, ಟೈಮ್ ಸೇವರ್. z ಇಂಟು z ಬಾರ್ ಈಸ್ ಆಲ್ವೇಸ್ mod z ಸ್ಕ್ವೇರ್ ಅಷ್ಟೇ. ಸೊ ನೋಡಿ, ಈಗ ರಿಯಲ್ ಪಾರ್ಟ್ ಒಂದು ಸೈಡ್ ಬರ್ಕೊಂಬಿಡಿ. 3 ಪ್ಲಸ್ ರೂಟ್ 3, this is real part. Then here imaginary part plus I common ಆದರೆ I can write it as minus root 3 plus 3 divided by 2. Okay, I am worried
about mod z root 3 plus I into root 3 minus I mod z root 3 square plus 1 3 plus 1 4 correct ಇದೆ ಬಿಡಿ. So next I am going to have this simplification, split ಮಾಡ್ತೀನಿ plus I into minus root 3 plus 3 can be written 3 minus root 3 by 2. So I want to say that x and y positive or negative. I'll show you. This is x, this is y. I think this is also greater than 0, even this is also greater than 0. If both are greater than 0, where you can see? First quadrant. Answer is z1 by z2 lies in the first quadrant. Simple is the direct question. Modulus and amplitude of this complex number. Fine. Modulus andre square root, amplitude andre theta. So first ನಾನು ಏನು ಮಾಡ್ತೀನಿ, 1 plus I upon 1 minus I. ನಾನು ಈಗ ಜಸ್ಟ್ ಹೇಳಿದೆ ನೋಡಿ, ನೀವೇನಾದರೂ ಕಾಂಪ್ಲೆಕ್ಸ್ ನಂಬರನ್ನು ಎ ಪ್ಲಸ್ ಐ ಬಿದಲ್ಲಿ ಬರಬೇಕು ಅಂದರೆ ಅದನ್ನು ನೀವು ರ್ಯಾಷನಲೈಸ್ ಮಾಡಬೇಕು. 1 plus I upon 1 plus I. ಸೊ ನ್ಯೂಮರೇಟರ್ ಏನಾಗುತ್ತೆ ಇಲ್ಲಿ, 1 plus I whole square, 1 plus I whole square ಡಿವೈಡೆಡ್ ಬೈ, ಇದು ಕೂಡ ಅದೇ ಫಾರ್ಮಲ್ ಬರುತ್ತೆ, z ಇಂಟು z ಬಾರ್ mod z ಸ್ಕ್ವೇರ್ ಅಂದರೆ 2 ಬರುತ್ತೆ, mod z ಸ್ಕ್ವೇರ್ ಈಸ್ 2 ಬರುತ್ತೆ. ನಿಮಗೆ ಇನ್ನೊಂದು ಹೇಳ್ಕೊಡ್ತೀನಿ, 1 plus I whole square ಇವನ್ನ ಸ್ವಲ್ಪ ಡೈರೆಕ್ಟಾಗಿ ನೆನಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. 1 plus I square you get 2I, 1 minus I square value ನೆನಪಿಟ್ಕೊಳ್ಳಿ ಇವನ್ನ minus 2I. So 1 plus I square is 2I divided by 2 gets cancelled, your complex number is I. Or you can write it as 0 plus I into 1. So modulus of this complex number ಎಲ್ಲರಿಗೂ ಗೊತ್ತು, root of 0 square plus 1 square, that is going to be 1. Amplitude ನೋಡಿ, ಇಲ್ಲಿ cos, ಇಲ್ಲಿ sin. cos theta 0 ಇದೆ, right? sin theta 1 ಇದೆ. So for what angle cos will become 0? Pi by 2, and for sin 1 ಆಗುತ್ತೆ. So amplitude is pi by 2. So the modulus of this complex number is 1 and amplitude is pi by 2, where you can see option B. Modulus of the complex number is 1, amplitude is pi by 2 in the option B. So be thorough with some type of sums. The amplitude of this complex number ಸ್ವಲ್ಪ ಕ್ರೂಷಿಯಲ್ ಇದೆ. ಆಂಪ್ಲಿಟ್ಯೂಡ್ ಅಂದರೆ ಥೀಟಾನ ಫೈಂಡ್ ಔಟ್ ಮಾಡಬೇಕು. ಲೆಟ್ ಮಿ ಟೇಕ್ z sin pi by 5 plus I into 1 minus cos pi by 5. ಸ್ವಲ್ಪ ಸ್ಪೀಡ್ ಅನಿಸ್ಬೋದು ನಿಮಗೆ, so that I can cover maximum questions. Now it's 17 minutes, another 10 minutes I'll take. ಯಾಕಂದ್ರೆ ಜಾಸ್ತಿ ವಿಡಿಯೋ ಆದರೆ ಸ್ಟೂಡೆಂಟ್ಸ್ ನೋಡೋದೇ ಇಲ್ಲ, ಅದನ್ನು ಬೇಜಾರಾಗಿಬಿಡ್ತಾರೆ. sin pi by 5 as it is ಪ್ಲಸ್ ಇಲ್ಲಿ 1 ಮೈನಸ್ ಕಾಸ್ ಥೀಟಾ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ 2 sin ಸ್ಕ್ವೇರ್ ಥೀಟಾ ಬೈ 2 ಅಂದರೆ ಪೈ ಬೈ 5 ಡಿವೈಡೆಡ್ ಬೈ 2 ಅಂದರೆ ಪೈ ಬೈ 10. ಐ ಥಿಂಕ್ ಯು ಅಂಡರ್ಸ್ಟುಡ್. ಇಲ್ಲಿಂದ ನಾನು ಏನು ಮಾಡ್ಬೋದು ಅಂದರೆ ಐ ಕ್ಯಾನ್ ಟೇಕ್ ಇದಕ್ಕೊಂದು ಫಾರ್ಮುಲಾ ಯೂಸ್ ಮಾಡ್ತೀನಿ ತಡ್ರಿ, ಸೈನ್ ಥೀಟಾ ಫಾರ್ಮುಲಾ ಯೂಸ್ ಮಾಡ್ತೀನಿ. 2 sin ಪೈ ಬೈ 2 ಅಂದರೆ ಪೈ ಬೈ 5 ಡಿವೈಡೆಡ್ ಬೈ 2 ಪೈ ಬೈ 10 ಕಾಸ್ ಪೈ ಬೈ 10. ಅರ್ಥ ಮಾಡ್ಕೊಳ್ಳಿ, ಐ ಆಮ್ ಯೂಸಿಂಗ್ ಸೈನ್ ಥೀಟಾ ಫಾರ್ಮುಲಾ, 2 sin theta by 2 cos theta by 2. This one as it is. Okay, so that I get a common term from all this, I think sin pi by 10, even 2 also, 2 sin pi by 10 ಕಾಮನ್ ಆಗಿಬಿಟ್ರೆ I get in the form of cos theta plus I sin theta. ನೋಡಿ, cos pi by 10 plus I sin pi by 10. ಆಫ್ಟರ್ ಆಲ್ ದ ಕಾಮನ್ ಮತ್ತಿದು. ಸೊ ನೋಡಿ, ನಾನು ಹೇಳ್ತಾ ಇರೋದು ಇದು ನಮ್ಮ ಝೆಡ್, ಇದು ಸಿಂಪ್ಲಿಫೈಡ್ ಝೆಡ್. ಇದು ಅವ್ರು ಕೇಳ್ತಾ ಇರೋದು ಆಂಪ್ಲಿಟ್ಯೂಡ್ ಅಂದರೆ ಥೀಟಾ. ನಿಮ್ಗೆ ಇನ್ನೊಂದು ಮಾತು ಹೇಳ್ಕೊಡ್ತೀನಿ, ಥೀಟಾನ ನೀವು ಡೈರೆಕ್ಟಾಗಿ ಬರೆಯೋದನ್ನು ಕಲ್ಕೊಳ್ಳಿ. ಇಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ ವೈ ಬೈ ಎಕ್ಸ್. ಈ ಫಾರ್ಮುಲನ್ನು ನಾವು ಮಾಡ್ಬೋದು. ಅಂದರೆ ಟ್ಯಾನ್ ಥೀಟಾ ಏನಾಗುತ್ತೆ ಇಲ್ಲಿ, ವೈ ಬೈ ಎಕ್ಸ್ ಆಗುತ್ತೆ, ರೈಟ್? ಸೊ ಇಫ್ ಐ ಕನ್ಸಿಡರ್ ದಿಸ್ ಆ್ಯಸ್ ಎ ಕಾಂಪ್ಲೆಕ್ಸ್ ನಂಬರ್, ಇಲ್ಲಿ ನಾನು ಟ್ಯಾನ್ ಥೀಟಾ ಅಂದರೆ ಏನಂತ ಬರಿಬೋದು, ವೈ ಬೈ ಎಕ್ಸ್. y ವ್ಯಾಲ್ಯೂ ಏನಿದೆ, sin pi by 10, and x ವ್ಯಾಲ್ಯೂ ಏನಿದೆ, cos pi by 10. So sin by cos is tan pi by 10. So in the left hand side tan theta. So you are getting theta is equal to pi by 10. So this is the amplitude, pi by 10. Option D is the answer for this question. Next, sin x plus I cos 2x
cos x minus I sin 2x ಆರ್ ಕಾನ್ಸುಗೇಟ್ ಟು ಈಚ್ ಅದರ್. ಅಂದರೆ ನೋಡಿ ಇದನ್ನು ಅರ್ಥ ಮಾಡ್ಕೊಳ್ಳೋದೇ ಒಂದು ಕಷ್ಟ. ಅರ್ಥ ಮಾಡ್ಕೊಂಡ್ಬಿಟ್ರೆ ನಥಿಂಗ್ ಇಸ್ ದರ್ ಇನ್ ದಿಸ್ ಕ್ವಶನ್. sin x ಪ್ಲಸ್ I cos 2x, ಇದರ ಕಾನ್ಸುಗೇಟ್ ಏನಪ್ಪ, ಜಸ್ಟ್ ಇಫ್ ರಿಮೂವ್ ದ ಪ್ಲಸ್ ಸೈನ್, ಕರೆಕ್ಟಾ? ಹಾಗಾದರೆ ಇಟ್ಸ್ ಕಾನ್ಸುಗೇಟ್ ಇಸ್ sin x ಮೈನಸ್ I cos 2x. ಅವರೇ ಕೊಟ್ಟಿದ್ದಾರೆ. ಓಕೆ, ಅವ್ರು ಏನಂತ ಕೊಟ್ಟಿದ್ದಾರೆ, ಇಟ್ಸ್ ಕಾನ್ಸುಗೇಟ್, ಇದು ಆ್ಯಕ್ಚುಲಿ ಕಾನ್ಸುಗೇಟ್. ಅವರು ಕೊಟ್ಟಿರೋ ಕಾನ್ಸುಗೇಟ್ ಯಾವುದು, cos x, ನೋಡಿ ಹಿಂಗೆ ಅರ್ಥ ಮಾಡ್ಕೋಬೇಕು, ಮೈನಸ್ sin 2x. ನಮ್ಮ ಕಾನ್ಸುಗೇಟ್ ಬೇರೆ ಬರುತ್ತೆ, ಬಟ್ ಹಿ ಹ್ಯಾಸ್ ಗಿವನ್ ದಟ್ cos x ಮೈನಸ್ I sin 2x. ಸೊ ದೀಸ್ ಆರ್ ಕಾನ್ಸುಗೇಟ್ ಟು ಈಚ್ ಅದರ್ ಮೀನಿಂಗ್ ಇದೆ. ಹಾಗಾದರೆ ಎಕ್ಸ್ ವ್ಯಾಲ್ಯೂ ನೀವು ಆಪ್ಷನ್ಸ್ ನೋಡಿದ್ರೆ ಹೇಳ್ಬೋದು, ಎಕ್ಸ್ ವ್ಯಾಲ್ಯೂನ ಕೇಳ್ತಾ ಇರೋದೆ. ಸೊ ನಾನೇನು ಮಾಡೋದು, ರಿಯಲ್ ಪಾರ್ಟನ್ನು ಕಂಪೇರ್ ಮಾಡ್ಕೋತೀನಿ. sin x is equal to cos x. From this I get x value pi by 4. ಮತ್ತು imaginary part, cos 2x is equal to minus sin 2x. So I get tan 2x as minus 1. So tan 2x minus 1 is in terms of tan ಅಂತಂದರೆ I think I get 3 pi by 4. 3 pi by 4, no, 3 pi by 4 will become 1. Pi minus pi by 4, yes, 3 pi by 4, correct. Tan 3 pi by 4 is minus 1. So you get 2x value is 3 pi by 4 and x value is 3 pi by 8. ನೋಡಿ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ, ಇಲ್ಲೊಂದು x ಬಂದಿದೆ, ಇಲ್ಲೊಂದು x ಬಂದಿದೆ ಫಾರ್ ದ ಸೇಮ್ ಕ್ವಶನ್. ಅಂದರೆ ದೇರ್ ಈಸ್ ನೋ ವ್ಯಾಲ್ಯೂ ಆಫ್ 1x. ಒಂದು ಪ್ರಾಪರ್ ಆಗಿ x ಸಿಗ್ತಾ ಇಲ್ಲ ನಿಮಗೆ. ಆನ್ಸರ್ ಇಸ್ ನೋ ವ್ಯಾಲ್ಯೂ ಆಫ್ x when these are conjugate to each other. Next, the area of triangle on the complex number formed by the complex number z minus iz, z plus iz. I say this is a very standard formula for you. Area of triangle with these vertices. Vertices are z minus iz and z plus iz. So ಈ ಏನಾದರೂ vertices ಇದ್ದರೆ the area of triangle is always half mod z square. ಇದು ಫಾರ್ಮುಲಾ ಇದು. ಸೊ ಹಿಯರ್ ಆಪ್ಷನ್ ಸಿ gives you the answer, right? If 1 plus I the whole square, ಸಿನಾಪ್ಸಿಸ್ ಯಾರು ಥರೋ ಇರ್ತಿರಲ್ಲ ಇವೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇದಾವೆ. ಉಳಿದವ್ರಿಗೆ ಸ್ವಲ್ಪ ಕಷ್ಟ, ಬಟ್ ಟ್ರೈ ಮಾಡ್ಬೋದು. ದೆನ್ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ ವೈ. ನೋಡಿ ನಾನು ಈಗ ಒಂದು ಏನೋ ಮಾತು ಹೇಳಿದೆ, ನಿಮಗೆ ನೆನಪಿದ್ರೆ ಒಳ್ಳೇದು. 1 plus I the whole square ಫಾರ್ಮ್ ವ್ಯಾಲ್ಯೂನ ನೆನಪಿಟ್ಕೊಂಬಿಡಿ, ದಟ್ ಈಸ್ 2I ಮೈನಸ್ ದಿಸ್ ಒನ್. ಸೊ ನಾನು ಮತ್ತೆ ಹೇಳಿದೆ ನಿಮಗೆ, ಇದನ್ನು ರ್ಯಾಷನಲೈಸ್ ಮಾಡ್ಕೊಳ್ಳೋದು ಹೇಗೆ, ರ್ಯಾಷನಲೈಸ್ ಮಾಡ್ಕೊಳ್ಳೇಬೇಕಲ್ಲ. 2 plus I divided by 2 plus I is equal to x plus IY. ಟಾರ್ಗೆಟ್ ಈಸ್ ಆನ್ x ಆ್ಯಂಡ್ y, ಆಮೇಲೆ ಆ್ಯಡಿಂಗ್ ಮಾಡಿದ್ರೆ ಮುಗೀತು. ಸೊ 2I ಇಂಟು ದಿಸ್ ಏನಾಗುತ್ತೆ ನೋಡಿ, 4I ಪ್ಲಸ್, ಆ್ಯಕ್ಚುಲಿ ಪ್ಲಸ್ ಆಗುತ್ತೆ, 2I ಸ್ಕ್ವೇರ್, I ಸ್ಕ್ವೇರ್ ಇಸ್ ಮೈನಸ್ 1 ಅಲ್ಲ, ಸೊ ಮೈನಸ್ 2 ಕಮ್ಸ್. ಇದು z ಇಂಟು z ಬಾರ್ ಫಾರ್ಮಲ್ ಇದೆ, mod z ಸ್ಕ್ವೇರ್. mod z ಏನು ಬರುತ್ತೆ, ಇದ್ರೆ 2 ಸ್ಕ್ವೇರ್ ಪ್ಲಸ್ 1 5 ಬರುತ್ತೆ ನೋಡಿ, 4 ಪ್ಲಸ್ 1 5 ಬರುತ್ತೆ, ಸ್ಕ್ವೇರ್ ಮಾಡಿದ್ರೆ ರೂಟ್ ಹೋಗಿಬಿಡುತ್ತೆ. ಸೊ ದಿಸ್ ಈಸ್ ಯುವರ್ ದಿಸ್. then I can rewrite that as minus 2 by 5 plus 4 by 5 I. So x value is minus 2 by 5, y value is 4 by 5. The question is x plus y. So I can add minus 2 by 5 plus 4 by 5. If I take the LCM, 5, 4 minus 2 is 2. So 2 by 5 is the value of this. Option D is the answer. Next, alpha and beta are two different complex numbers. ನೋಡಿ ಪ್ರೀವಿಯಸ್ ಇಯರ್ ಕ್ವಶನ್ ಇದು 2014 ಕೇಳಿದ್ದಾರೆ. ವಿತ್ ಮ್ಯಾಗ್ನಿಟ್ಯೂಡ್ ಆಫ್ ಬೀಟಾ 1, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬೀಟಾ ಮೈನಸ್ ಅಲ್ಫಾ ಅಪಾನ್ 1 ಮೈನಸ್ ಅಲ್ಫಾ ಬಾರ್ ಬೀಟಾ? 2014 ಪ್ರೀವಿಯಸ್ ಇಯರ್ ಕ್ವಶನ್. ಓಕೆ, ಲೆಟ್ ಮಿ ಟೇಕ್ ದಟ್ ವ್ಯಾಲ್ಯೂ ಆಸ್ t ಫಾರ್ ಸಿಂಪ್ಲಿಫಿಕೇಶನ್ ಪರ್ಪಸ್. ಬೀಟಾ ಮೈನಸ್ ಅಲ್ಫಾ ಅಪಾನ್ 1 ಮೈನಸ್ ಅಲ್ಫಾ ಬಾರ್ ಬೀಟಾ, ದಿಸ್ ಇಸ್ ಟಿ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇಲ್ಲಿ ಏನು ಮಾಡೋದು, ನಿಮಗೆ ಒಂದು ಹಿಂಟ್ ಕೊಡ್ತೀನಿ. ಮಲ್ಟಿಪ್ಲೈ ಬೀಟಾ ಬಾರ್ ಇನ್ ದ ಆರ್ ಎಚ್ ಎಸ್, ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಸೊ ಏನಾಗುತ್ತೆ, ಬೀಟಾ ಬಾರ್ ಇಂಟು ಬೀಟಾ ಮೈನಸ್ ಅಲ್ಫಾ ಬೀಟಾ ಬಾರ್. ಸಿಂಪಲ್ ಮೆಥಡ್ ಇದು. ಅದಕ್ಕೆ ಬೀಟಾ ಬಾರ್ ಮಲ್ಟಿಪ್ಲೈ ಅಲ್ಫಾ ಬಾರ್ ಬೀಟಾ ಇಂಟು
beta bar. So use your properties of complex number. Beta bar into beta is 1, alpha beta bar. Beta bar as it is minus alpha bar, beta bar into beta is 1, just leave it. See, RHS is in the modulus. So ನಿಮಗೆ ಗೊತ್ತಿರಲಿ mod of z is always equal to mod of z bar, ಕರೆಕ್ಟಾ? ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಈಗ, ಈ 1 minus alpha beta bar ಇದೆಯಲ್ಲ, ಐ ವಿಲ್ ಟೇಕ್ ದ ಕಾನ್ಜುಗೇಟ್ ಆಫ್ ದಿಸ್ 1 minus alpha beta bar conjugate, even the denominator also, beta bar minus alpha bar conjugate. So t equal to, so numerator conjugate apply ಮಾಡಿದರೆ 1 minus alpha bar beta, denominator I get beta bar conjugate will be beta, alpha bar conjugate will be alpha, right? T equal to, so ಈ ಟರ್ಮ್ನ ನೋಡಿದರೆ ನಿಮಗೆ, look at the first, when you started exactly reciprocal ಅಲ್ಲ, shall we write this as 1 by t? So this implies t square is equal to 1 and definitely the value of t is 1. So t ಅಂದರೆ ಏನು ತಗೊಂಡಿದ್ದೀರಾ? t you have taken it as the modulus of beta minus alpha upon 1 minus alpha bar beta, that value we got it as 1. Therefore answer for this question is option D, 2014 KCET question. Next, 2015 previous year question select ಮಾಡ್ಕೊಂಡಿದ್ದೀನಿ till 2022 on this complex number. Next, z is equal to root 3 plus I power 3 into bracket 3I plus 4 power 2 and 8 plus 6I power 2. Students, ಇದಕ್ಕೆ ಸಾಲ್ವ್ ಮಾಡ್ತಾ ಹೋದರೆ ಮಿನಿಮಮ್ 10 ಮಿನಿಟ್ಸ್ ಬೇಕು. ಸ್ವಲ್ಪ ಏನಾದರೂ ತಲೆ ಯೂಸ್ ಮಾಡಿದರೆ ಡೆಫಿನೆಟ್ಲಾಗಿ ನಿಮಗೆ ಈಸಿಯಾಗಿ ಸಿಗುತ್ತೆ. mod z, take modulus for all, root 3 plus I power 3, 3I plus 4 power 2, 8 plus 6I power 2. ನೋಡಿ, ನಿಮಗೊಂದು ಇಲ್ಲಿ ಹಿಂಟ್ಸ್ ಕೊಡ್ತೀನಿ. ನಾನು ಇದನ್ನು ಸಿನಾಪ್ಸಿಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. z1 z2 by z3 mod can be written mod z1 mod z2 mod z3. So use that trick here. ಹಾಗಾದರೆ ಏನಾಗುತ್ತೆ, ಫಸ್ಟ್ ಕಾಂಪ್ಲೆಕ್ಸ್ ನಂಬರ್ mod root 3 plus I power 3 mod 3I plus power 4 square, denominator mod 8 plus 6I power 2, this is 8 plus 6I. ಮತ್ತೊಂದು ಹಿಂಟ್ ಇದೆ ಇಲ್ಲಿ ಅಥವಾ ಲಾಜಿಕ್ ಅಂತ ಹೇಳ್ಕೊಳ್ಳಿ. mod z power n is always equal to z power n mod. ಹಾಗಾದರೆ ಏನಾಗುತ್ತೆ ಇಲ್ಲಿ, ನಾನು ಅದನ್ನು ಯೂಸ್ ಮಾಡೋದು ಹೇಗಿಲ್ಲಿ, ಫಸ್ಟ್ ಒನ್ ನೋಡಿ, ದಿಸ್ ಇನ್ ಫಸ್ಟ್ ಒನ್ root 3 plus I power 3 ಇದೆಯಲ್ಲ, let me take mod root 3 plus I power 3. Can you guess the second one? Mod 3I plus power 4 power 2. Denominator ಏನಾಗ್ಬೋದು, mod 8 plus 6I power 2. ಹಾಗಾದರೆ modulus of a complex number 1 by 1. root 3 plus I modulus ಏನಾಗುತ್ತೆ, 3 plus 1 5, I think root 3 9 plus 1 10 ಆಗುತ್ತೆ. Am I right? root 3 plus I, its modulus is square root of root 3 square plus 1 square, root and square cancel, 3 plus 1, oh sorry ನೋಡಿ ಸಾಲ್ವ್ ಮಾಡಲೇಬೇಕು, ಅದಕ್ಕೆ 2 ಬರುತ್ತೆ. ಸೊ mod of root 3 plus I is 2 ಬರುತ್ತೆ, 2 cube into 3I plus 4 modulus 16 plus 9, 16 plus 9 is 25, root to 25, so 5 ಬರುತ್ತೆ. 8 plus 6, 64 plus 36, 100, root 100 is 10, so this is 10 square. So ಸಾಲ್ವ್ ಮಾಡ್ಕೊಳ್ಳಿ, ಯಾವ ನಂಬರ್ ಬರುತ್ತೆ ದಟ್ ಈಸ್ ಯುವರ್ ಆನ್ಸರ್. ಐ ಥಿಂಕ್ 8 into 25 divided by 100, 25 ones are 25, 4s are 4 ones are
4 2s. I think answer is 2. Option D is your answer. Previous year question on complex numbers. Look at the way how they asked on modulus of a complex number. Next, if alpha beta are the roots of x square minus ax plus b square, then what is alpha square plus beta square? 2015 ಅಲ್ಲೇ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ, plus b square is equal to 0. So alpha and beta are the roots. First ಏನು ಮಾಡಬೇಕು ನೀವು, sum of the roots find out ಮಾಡ್ಕೊಡ್ರಿ. Sum of the roots. ನಿಮ್ಗೆ ಗೊತ್ತಿರಲಿ, whenever there is an quadratic equation ax square plus bx plus c equal to 0, sum of the roots is equal to minus b by a, and product of the roots ಇದು ಗೊತ್ತಿರಲಿ ಸ್ಟೂಡೆಂಟ್ಸ್, ಬೇಸಿಕ್ ಇದು, ಈಸ್ ಸಿ ಬೈ ಎ. ಹಾಗಾದರೆ ಸಮ್ ಆಫ್ ರೂಟ್ಸ್ ಏನಾಗುತ್ತೆ ನೋಡಿ, ಮೈನಸ್ ಬಿ ಬೈ ಎ ಯೂಸ್ ಮಾಡಿದರೆ ಮೈನಸ್ ಬಿ ವ್ಯಾಲ್ಯೂ ಏನಾಗಿದೆ ಇಲ್ಲಿ ಮೈನಸ್ ಎ ಅಪಾನ್ 1. ಸೊ ಎ ಈಸ್ ದ ಸಮ್ ಆಫ್ ದ ರೂಟ್ಸ್. ವಾಟ್ ವಿಲ್ ಬಿ ದ ಪ್ರಾಡಕ್ಟ್ ಆಫ್ ದ ರೂಟ್ಸ್? ಸಿ ಬೈ ಎ ಏನಾಗುತ್ತೆ ನೋಡಿ, ಈ ಇಕ್ವೇಷನ್ ಕಂಪೇರ್ ಮಾಡಿದರೆ ಸಿ ವ್ಯಾಲ್ಯೂ ಏನಾಗಿದೆ ಬಿ ಸ್ಕ್ವೇರ್ ಆಗಿದೆ, ಡಿವೈಡೆಡ್ ಬೈ 1, ಐ ಮೀನ್ ಬಿ ಸ್ಕ್ವೇರ್. sum of the roots and sum of the roots and product of the roots. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಸಮ್ ಆಫ್ ದ ರೂಟ್ಸ್ಗೆ ಅಲ್ಫಾ ಪ್ಲಸ್ ಬೀಟಾ ಅನ್ನ, ಯಾಕಂದರೆ ಅಲ್ಫಾ ಬೀಟಾ ಆರ್ ದಿ ರೂಟ್ಸ್ ಅಲ್ಲ. ಪ್ರಾಡಕ್ಟ್ಸ್ಗೆ ಏನಂತ ಕರೆಯೋಣ, ಅಲ್ಫಾ ಬೀಟಾ ಅಂತ ಕರೆಯೋಣ. ರೈಟ್, ನಾವು ನಮಗೆ ಬೇಕಾಗಿರೋದೇನು, ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಸೊ ನಾನು ಇಲ್ಲಿ ಎರಡು ಫಾರ್ಮುಲಾನ ಯೂಸ್ ಮಾಡ್ತೇನೆ. ಡೀಟೇಲ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಯು. ಅಲ್ಫಾ ಪ್ಲಸ್ ಬೀಟಾ ಸ್ಕ್ವೇರ್ ಫಾರ್ಮುಲಾ ಏನಾಗುತ್ತೆ, alpha square plus beta square plus 2 alpha beta. Alpha minus beta whole square formula ಏನಾಗುತ್ತೆ, alpha square plus beta square minus 2 alpha beta. ಸೊ ನೀವು ಎರಡನ್ನ ಆ್ಯಡ್ ಮಾಡಿದರೆ ನಮಗೆ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬೇಕು ನೋಡಿ. ಸೊ ಐ ಥಿಂಕ್ ಐ ಬೆಟರ್ ಟೇಕ್ ಓನ್ಲಿ ಒನ್. ಐ ಥಿಂಕ್ ಒನ್ ಫಾರ್ಮುಲಾ ಇಸ್ ಇನಫ್. ವೈ ಶುಡ್ ಐ ಟೇಕ್ ನೆಕ್ಸ್ಟ್ ಒನ್? ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಐ ಈಸಿಲಿ ಗೆಟ್ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಲ್ವಾ. ವೆರಿ ಗುಡ್. ಸೊ ಅಲ್ಫಾ ಪ್ಲಸ್ ಬೀಟಾ ಸ್ಕ್ವೇರ್ minus 2 alpha beta is equal to alpha square plus beta square. So the reason to get these values, I think you understood, alpha plus beta and alpha into beta. Nodi alpha plus beta is a mele square, 2 into alpha beta value you got b square. So that is the value of alpha square plus beta square. So what is alpha square plus beta square value? A square minus 2b square, where you can see that in the option C, a square minus 2b square, right? So 2015 ಅಲ್ಲಿ ಕೇಳಿರೋ ಸಮ್ ನೋಡಿದೆ ಆನ್ ಕ್ವಾಡ್ರಾಟಿಕ್ ಇಕ್ವೇಷನ್ ಮೇಲೆ ಕ್ವಶನ್ ಬರ್ತವೆ. ದ ಸಿಂಪ್ಲಿಫೈಡ್ ಫಾರ್ಮ್ ಆಫ್ ದಿಸ್, ವೆರಿ ಸಿಂಪಲ್ ಇದೆ, ಇದು ಫೇಮಸ್ ಇದು ಕ್ವಶನ್, ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದೇ ಇರುತ್ತೆ ಇದು. ಇವನ್ NCERT ಆಲ್ಸೋ ಇಟ್ ಇಸ್ ದೇರ್. ಕ್ಯಾನ್ ಯು ಗೆಸ್ ಇಟ್? So I power n is common na. Let me take I power n common. So first term ಏನಾಗುತ್ತೆ ಕಾಮನ್ ಅಂದಮೇಲೆ 1, ಇಲ್ಲಿ I, here I square, here I cube. ಸೊ ನಿಮಗೆ ವ್ಯಾಲ್ಯೂಸ್ ಆಫ್ I ನೆನಪಿದ್ರೆ ಬರ್ಕೊಂಬಿಡಿ. I square is -1, I cube is -I. ಸಿನಾಪ್ಸಿಸ್ ಅಲ್ಲಿ ಇದೆ, ಕ್ಲಿಯರ್ ಪಿಕ್ಚರ್ ಇದೆ ಇದ್ರ ಬಗ್ಗೆ. ಪ್ಲಸ್ I minus I ಕ್ಯಾನ್ಸಲ್, +1 -1 ಕ್ಯಾನ್ಸಲ್, 0 ಬರುತ್ತೆ, 0 into anything will be 0. The answer is 0, option A. If 1 plus I upon 1 minus I is equal to 1, power m is equal to 1, then the least positive integral value of m. ಯಾವುದು ಲೀಸ್ಟ್ ಆಗುತ್ತೆ? ಫಸ್ಟ್ 1 plus I upon 1 minus I ಸಾಲ್ವ್ ಮಾಡ್ಕೊಳ್ಳಿ. ಹೌ ಟು ಸಾಲ್ವ್ ದಿಸ್ ಟೈಪ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್? ಏನೋ ಹೇಳಿದ್ನಲ್ಲ ಇದಕ್ಕೆ, ರ್ಯಾಷನಲೈಸೇಷನ್. 1 plus I upon 1 plus I ಪವರ್ m is equal to 1. ಸೊ ಇಲ್ಲಿ 1 plus I into 1 plus I, 1 plus I whole square ಆಗಿಬಿಟ್ರೆ ಇದ್ರ ವ್ಯಾಲ್ಯೂ ಗೊತ್ತಿರಬೇಕಲ್ಲ, 2i. ಇದು a plus b into a minus b ಅಥವಾ z into z bar, mod z square, mod z root 2 ಬರುತ್ತೆ, 2 mod z square ಅಲ್ಲ, ಅದಕ್ಕೆ 2 gets cancel, I power m is equal to 1. ಸೊ ನೋಡಿ ನೀವು ರಿಸಲ್ಟ್ಸ್ನ ನಾನು ಹೇಳ್ಕೊಟ್ಟಿರೋ ರಿಸಲ್ಟ್ಸ್, I value is root -1, I square is -1,
I cube is minus I raised to 4 is 1. ನೋಡಿ the value is 1 ಬರುವಂಥ ವ್ಯಾಲ್ಯೂ the power of I the starts from 4. the least value of m is 4. I raised to 8 ಬರುತ್ತೆ. I raised to 8 is also 1. I power 12 is also 1. but least ಯಾವುದು? least is I raised to 4 is equal to 1. ಅಂದರೆ m ವ್ಯಾಲ್ಯೂ should be 4. ಹಾಗಾದರೆ ಆಪ್ಷನ್ ಸಿ. 2017 ಕ್ವಶನ್ ನೋಡಿ ಎಷ್ಟು ಈಸಿ ಆಗಿದೆ. 2018 ಇನ್ ದ ಸೇಮ್ ಫಾರ್ಮೆಟ್ ಕೇಳಿದ್ದಾರೆ ನೋಡಿ. 1 ಮೈನಸ್ ಐ ಅಪಾನ್ 1 ಪ್ಲಸ್ ಐ ಪವರ್ 96 ಈಸ್ ಈಕ್ವಲ್ ಟು ಎ ಪ್ಲಸ್ ಐ ಬಿ. ಸೊ ಈಗ ಜಸ್ಟ್ ಸಾಲ್ವ್ ಮಾಡಿದ್ದನ್ನು ನೋಡ್ಕೊಂಬಿಡಿ ಒಂದು ಸರಿ. ನಿಮಗೆ 1 ಪ್ಲಸ್ ಐ ಅಪಾನ್ 1 ಮೈನಸ್ ಐ ವ್ಯಾಲ್ಯೂ ಏನು ಬಂದಿತ್ತದು? 1 ಪ್ಲಸ್ ಐ ಅಪಾನ್ 1 ಮೈನಸ್ ಐ ವ್ಯಾಲ್ಯೂ ನೀವು ಸಾಲ್ವ್ ಮಾಡ್ಕೊಂಡ್ಮೇಲೆ ಐ ಥಿಂಕ್ ನಿಮಗೆ ಐ ಅಂತ ಬಂದಿತ್ತು ನೋಡಿ, ಕರೆಕ್ಟಾ? ಹಾಗಾದರೆ 1 ಮೈನಸ್ ಐ ಅಪಾನ್ 1 ಪ್ಲಸ್ ಐ ಮೈನಸ್ ಐ ಬರ್ಬೋದಾ? ಯಾ, ಡೆಫಿನೆಟ್ಲಿ. ಸೊ ಮೈನಸ್ ಐ ಪವರ್ 96 ಈಸ್ ಈಕ್ವಲ್ ಟು ಎ ಪ್ಲಸ್ ಐ ಬಿ. ಸೊ ಮೈನಸ್ ಪವರ್ 96 ಇಸ್ ಪ್ಲಸ್ ಓನ್ಲಿ ಐ ಪವರ್ 96. ನೋಡಿ ಕ್ವಶನ್ ಎಷ್ಟು ಚೆನ್ನಾಗಿ ಫ್ರೇಮ್ ಮಾಡಿದ್ದಾರೆ ನೋಡಿ ಸ್ಟೂಡೆಂಟ್ಸ್. ವ್ಯಾಲ್ಯೂ ಆಫ್ ಐ ರೆಸ್ಟ್ ಟು 96 ಮಾಡಿದ್ರೆ ಎಲ್ಲರೂ ಮಾಡ್ತಾರೆ. ಸೊ ನಾವು ಮಾಡ್ತೀವಿ ನೋಡಿ. ಐ ಪವರ್ 96 ನಿಮಗೆ ಐ ಪವರ್ 4 ಇಂಟು ಎಷ್ಟು ಮಾಡೋಣ? 20 ಮಾಡಿದರೆ 80 ಆಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಹೋಗಿ 30 ಮಾಡಿದರೆ 120, ಅದು ಭಾಳ ದೂರ ಆಯಿತು. ಸೊ 20 ಮಾಡಿಟ್ಕೊಳ್ಳಿ ನೋಡೋಣ. ಸೊ 80 ಆಯಿತಾ ಇದು? ಅಂದರೆ ಮುಂದೆ 16 ಬೇಕು ನಿಮಗೆ. ಸೊ ನೋಡಿ ಲಾಜಿಕ್ ಹೆಂಗೆ ಯೂಸ್ ಮಾಡಬೇಕು. ಇದು 1 ಆಗಿರುತ್ತೆ, ಅದು ಬಿಟ್ಬಿಡಿ. ಐ ರೆಸ್ ಟು 16 ಮತ್ತೆ ಹಿಂಗೆ ಮಾಡ್ಕೊಳ್ಳಿ. ಐ ರೆಸ್ ಟು 4 ಪವರ್ 4 16 ಆಗಿಬಿಡ್ತು. ನೋ ನೀಡ್ ಟು ಮಲ್ಟಿಪ್ಲೈ ಫರ್ದರ್. ಸೊ ದಿಸ್ ಈಸ್ 1. ಸೊ ಈಸ್ ಈಕ್ವಲ್ ಟು ಎ ಪ್ಲಸ್ ಐ ಬಿ. ಸೊ ಹಾಗಾದರೆ ರಿಯಲ್ ಪಾರ್ಟ್ ಅಷ್ಟೇ ಪ್ರೆಸೆಂಟ್ ಇದೆ. ಎ ವ್ಯಾಲ್ಯೂ 1 ಇದೆ, ಬಿ ವ್ಯಾಲ್ಯೂ 0 ಆಗಿದೆ. ಸೊ ಎ ಕಾಮ ಬಿ ಕೇಳ್ತಾ ಇದ್ದಾರೆ. ಸೊ ಎ ಕಾಮ ಬಿ ಅಂತಂದರೆ 1,0 ವೇರ್ ಯು ಕ್ಯಾನ್ ಸಿ ಆಪ್ಷನ್ ಬಿ. ನೋಡಿ 2018 KCET ಎಷ್ಟು ಈಸಿ ಕ್ವಶನ್ ಕೇಳಿದ್ದಾರೆ. ಸೊ ನೋಟಲ್ಲಿ ನೀವು ಎರಡು ನೆನ್ಪಿಟ್ಕೊಂಡ್ಬಿಡಿ. ಒಂದು 1 ಪ್ಲಸ್ ಐ ಅಪಾನ್ 1 ಮೈನಸ್ ಐ ಈಸ್ ಐ. ನೆಕ್ಸ್ಟ್ ಇನ್ನೊಂದು 1 ಮೈನಸ್ ಐ ಅಪಾನ್ 1 ಪ್ಲಸ್ ಐ. ರ್ಯಾಷನಲೈಸೇಷನ್ ಮಾಡಿದರೆ ವ್ಯಾಲ್ಯೂ ಸಿಗುತ್ತೆ ನಿಮಗೆ. ನೆಕ್ಸ್ಟ್ 2019 ಕ್ವಶನ್. alpha and beta are the roots of the equation x square plus x plus 1 is equal to 0. then alpha square plus beta square. ನಾವು ಒಂದು ಸಮ್ ಮಾಡಿದ್ವಲ್ಲ ಅದೇ ಫಾರ್ಮಲ್ ಇದೆ ಇದು. ಹಾಗಾದರೆ ಶಾರ್ಟ್ ಆಗಿ ಸಾಲ್ವ್ ಮಾಡ್ಲಿಕ್ಕೆ ಹೋದರೆ ಸಮ್ ಆಫ್ ದ ರೂಟ್ಸ್ ಏನಾಗುತ್ತೆ ನೋಡಿ ಇದ್ರದ್ದು? ಮೈನಸ್ ಬಿ ಬೈ ಎ ಅಂದರೆ -1. ಪ್ರಾಡಕ್ಟ್ ಏನಾಗುತ್ತೆ ನೋಡಿ? ಸಿ ಬೈ ಎ ದಟ್ ಈಸ್ 1. ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ನನ್ನ ನೆನಪಿದೆ ನೋಡಿ, ನಿಮಗೂ ನೆನಪು ಮಾಡ್ಕೊಳ್ಳಿ. ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಸ್ ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 alpha beta. so minus 1 square 2 into 1, so 1 minus 2, the answer is -1. so I think option D is your answer. 2019 very simple KCET question. 2020 if z equal to x plus iy then mod of z plus 1. mod of z plus 1 is mod of z minus 1 represents a parabola. option A. x axis y axis a circle. equations ಯಾವ್ದು ಬರುತ್ತೆ ಅದರ ಮೇಲೆ ಆಪ್ಷನ್ಸ್ನ ಟಿಕ್ ಮಾಡೋಣ. ಸೊ z equal to x plus iy ಹಾಕೊಂಬಿಡಿ. z ವ್ಯಾಲ್ಯೂ ಇಸ್ x plus iy plus 1. ಇಲ್ಲಿ x plus iy minus 1. ಸ್ವಲ್ಪ ಇದು ರಿಯಲ್ ಪಾರ್ಟನ್ನು ನೀವು ಫಸ್ಟ್ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ. ಇದು ರಿಯಲ್ ಪಾರ್ಟ್ ಆಗುತ್ತೆ ಪ್ಲಸ್ iy. ಇಲ್ಲಿ ರಿಯಲ್ ಪಾರ್ಟು x minus 1 ಪ್ಲಸ್ iy. ಎರಡರದು ಮಾಡ್ಯುಲಸ್ ತೊಗೊಂಬಿಡಿ, ಅಂದರೆ ಸ್ಕ್ವೇರ್ ರೂಟ್ ತೊಗೊಂಬಿಡಿ. x ಪ್ಲಸ್ 1 ಹೋಲ್ ಸ್ಕ್ವೇರ್. ಯಾರು ಸಿನಾಪ್ಸಸ್ ಓದಿರ್ತೀರ ಅವ್ರಿಗೆ ಇಲ್ಲಿ ಮಾಡ್ಯುಲಸ್ ಈಸಿ ಆಗ್ತಿರ್ತವೆ. ರೂಟ್ ಆಫ್ ನೀವು ಸಿನಾಪ್ಸಸ್ ನೋಡ್ಕೊಂಡು ಬರ್ರಿ ಅಂತ ಫಸ್ಟ್ ಹೇಳ್ಬಿಟ್ಟಿನಿ ನಾನು. ಅಂದರೆ ಅಲ್ಲಿ ನಾನು ನೀಟಾಗಿ ಕಲಿಸ್ಬಿಟ್ಟಿನಿ ಹೌ ಟು ಫೈಂಡ್ ದ ಮಾಡ್ಯುಲಸ್, ಹೌ ಟು ಮಲ್ಟಿಪ್ಲೈ ದ ಕಾಂಪ್ಲೆಕ್ಸ್ ನಂಬರ್ಸ್, ಹೌ ಟು ಇಕ್ವೇಟ್ ದೆಮ್ ಎಲ್ಲ ಕಲಿಸಿದ್ದೀನಿ. ಅದಕ್ಕೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ x ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್, x ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಕರೆಕ್ಟಾ? ಸೊ ಇಲ್ಲಿ y square gets cancelled. so x plus 1 whole square is equal to x minus 1 whole square. a plus b minus b whole square formulas. a square plus b square plus 2ab RHS. a minus b whole square. a square plus b square minus 2ab. then x square cancel, 1 and 1 cancel, 2x ಈ ಕಡೆ ತೊಗೊಂಬಿಟ್ರೆ 4x
is equal to 0 and x is equal to 0. X equal to 0 ಅಂದರೆ ಏನಾಯ್ತದು y-axis. This is the equation of y-axis. Option C is your answer. ತುಂಬ ಈಸಿ ಆಗಿದೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ನೋಡಿ ಥರ್ಡ್ ಟೈಮ್ ಕೇಳಿದಾರಲ್ಲಪ್ಪ ಇದನ್ನ, ಅದೇ ಫಾರ್ಮಲ್ಲಿ ಕೇಳಿದ್ದಾರೆ. ಓ ಮೈ ಗಾಡ್, 1 ಪ್ಲಸ್ ಐ ಅಪಾನ್ 1 ಮೈನಸ್ ಐ ವ್ಯಾಲ್ಯೂ ಏನು ಬಂದಿತ್ತು ನೆನಪಿದ್ರೆ ಹೇಳಿ. ಐ ಪವರ್ ಎಕ್ಸ್ ಈಸ್ ಈಕ್ವಲ್ ಟು 1. ಸೊ ಎಕ್ಸ್ ಮಸ್ಟ್ ಬಿ ವಾಟ್? ಎಕ್ಸ್ ಮಸ್ಟ್ ಬಿ 4, ನಾಟ್ ಓನ್ಲಿ 4 ಟೈಮ್ಸ್ ಆಫ್ ಎನ್. ನಾನು ಯಾಕೆ ತೋರಿಸಿದೆ ನೋಡಿ ನಿಮಗಲ್ಲಿ. ಐ ರೆಸ್ ಟು 4 ಈಸ್ 1, I raised to 8 is 1, I raised to 12 is 1. It means what? All these are powers nodi. 4 into 1, 4 into 2, I power, 4 into 3, I power. So these all are in terms of 4 times n. So answer is option D. 2021 third time, same pattern, same type of question. So very important hagadre. Next 2022. If the complex number 3x plus I into 4x minus y is equal to 6 minus I. Very simple. ಎಷ್ಟು ಈಸಿ ಕೇಳ್ತಾರೆ ನೋಡಿ ಸಿ ಇ ಟಿಯಲ್ಲಿ 2022. ಓ ಮೈ ಗಾಡ್, ರೀಸೆಂಟ್ ಅಂದರೆ ಲಾಸ್ಟ್ ಇಯರಲ್ಲಿ. ರಿಯಲಿ ಸ್ಟೂಡೆಂಟ್ಸ್, ಯು ಡೋಂಟ್ ಮಿಸ್ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್. ಈಗ ಹೇಳ್ತೀನಿ ನಾನು, 2 ಕ್ವಶನ್ ಮಿನಿಮಮ್ ಬರುತ್ತೆ. ವೆರಿ ಸಿಂಪಲ್ ಕಾನ್ಸೆಪ್ಟ್ಸ್ ಇದೆ. 2 ಕ್ವಶನ್ ನೀವು ಸಿ ಇ ಟಿದಲ್ಲಿ ಕರೆಕ್ಟ್ ಮಾಡೋದಿದ್ರೆ 100% ನೀವು ಸಾಲ್ವ್ ಮಾಡ್ತೀರಾ. ಸೊ ನಾನೇನು ಮಾಡ್ಕೋಬೋದು ಅಂದರೆ ಇಲ್ಲಿ ಐನ ಮಲ್ಟಿಪ್ಲೈ ಮಾಡ್ಕೋಬೇಕು. 4xi ಆಮೇಲೆ ಮೈನಸ್ ಐ ವೈ ಈಸ್ ಈಕ್ವಲ್ ಟು 6 ಮೈನಸ್ ಐ. ಅಂದರೆ ನನಗಿಲ್ಲಿ ರಿಯಲ್ ಪಾರ್ಟ್, ಇಮ್ಯಾಜಿನರಿ ಪಾರ್ಟ್ ಸಿಗ್ತಾ ಇದೆ. 3x ಈಕ್ವಲ್ ಟು 6 ಈಸ್ ರಿಯಲ್ ಪಾರ್ಟ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ನಾನು ಡೈರೆಕ್ಟಾಗಿ ಬರಿಬೋದಿತ್ತಲ್ಲ, 4x minus y is equal to minus 1. ಸೊ ಇಲ್ಲಿ x equal to 2 ಆಯಿತು. ನೆಕ್ಸ್ಟ್ ಇಲ್ಲಿ x ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಮೈನಸ್ y is equal to minus 1. ಇದು 8 ಆಗುತ್ತೆ. ಮೈನಸ್ y is equal to minus 1 minus 8. ಸಾಲ್ವ್ ಮಾಡ್ಕೋಬೇಕು ನೀಟಾಗಿ. y is equal to 9 ಐ ಥಿಂಕ್. ಮೈನಸ್ y minus 9 ಆಗುತ್ತೆ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್, y equal to 9. ಸೊ x is 2, y is 9. ವೇರ್ ಯು ಕ್ಯಾನ್ see here, see. Very simple 2022 KCET. That's why I tell you complex numbers and quadratic equations, 2 question for KCET. Must and should you have to prepare. Okay na students? Thank you very much for watching this video. But watch this video. Once again I am telling, watch this video after that synopsis video. Thank you.